ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ದೇವಸ್ಥಾನಗಳಲ್ಲಿ ಹೇಗಿರಬೇಕು, ಹೆಂಗಿರಬೇಕು, ಏನು ಫಸ್ಟು ಅಲ್ಲಿ ಏನು ಇಡಬೇಕು, ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಹೇಳಿದೆ. ಮುಂದಿನ ಇದರಲ್ಲಿ ಯಾವ ಮಂತ್ರ ಹೇಳ್ಕೋಬೇಕು ಅಂತ ಕೂಡ ಕೊಟ್ಟಿದ್ದೆ. ಆದರೆ ನನಗೆ ಜಾಸ್ತಿ ವ್ಯೂಸ್ ಬಂದಿಲ್ಲ ಅದರೊಳಗೆ, ಹಾಗಾಗಿ ನಾನು ಅದನ್ನು ಹೇಳ್ತಾ ಇಲ್ಲ. ಯಾಕೆ ನೀವು ನನಗೆ ಚೆನ್ನಾಗಿ ವ್ಯೂಸ್ ಕೊಟ್ಟಾಗ ನನಗೂ ಅದನ್ನು ಮುಂದಕ್ಕೆ ಹೆಂಗೆ ಕೊಡಬೇಕು, ಏನು ಯಾವ ರೀತಿ ಅವ್ರು ಹೇಳಬೇಕು ಅನ್ನೋದು ಬರುತ್ತೆ. ವ್ಯೂಸ್ ಜಾಸ್ತಿ ಇಲ್ಲ ಅಂದಾಗ ಅಲ್ಲಿ ನಿಮಗೆ ಇಂಟ್ರೆಸ್ಟ್, ನನಗೂ ಕೂಡ ಅದನ್ನು ಕೊಡಲಿಕ್ಕೆ ಅದು ಒಂದು ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ನಾಳೆ ಇಲ್ಲ ನಾಡೋದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ನಮ್ಮ ಮಹಿಳೆಯರಿಗೆ ಅಥವಾ ಎಲ್ಲರಿಗೂ ಕೂಡ ಗೃಹಿಣಿಯರಿಗಾಗ್ಬೋದು, ಪುರುಷರು ಪ್ರತಿಯೊಬ್ಬರಿಗೂ ಹಣ ಬೇಕು. ಹಾಗಾಗಿ ಆ ಒಂದು ಅನುಷ್ಠಾನ ಯಾವ ರೀತಿ ಮಾಡ್ತೀರಾ, ಆ ಅನುಷ್ಠಾನ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಕೆಲವು ಮಂತ್ರಗಳು ಯಾವ ರೀತಿ ಹೇಳ್ಕೋಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಕೆಲವರು ಮನೆಯಲ್ಲಿ ಕಷ್ಟ ಅನ್ನೋದು ಎಲ್ಲರ ಮೇಲೂ ಮಾಮೂಲಿಯಾಗಿದ್ದೇ ಇರುತ್ತೆ. ಕೆಲವ್ರಿಗೆ ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಾರೆ. ಮಕ್ಕಳು ಫೀಸ್ ಕಟ್ಟೋಗೆ ಆಗಲಿ, ಮಕ್ಕಳದು ಒಂದು ಮನೆಯಲ್ಲಿ ರೇಷನ್ಗಾಗ್ಬೋದು ಅಥವಾ ಬೇರೆ ಯಾವುದೋ ಒಂದಕ್ಕೆ ಅವರಿಗೆ ಭಾಳ ಕಷ್ಟ ಇರುತ್ತೆ. ಕೆಲವರು ಬಾಡಿಗೆ ಮೇಲೆ ಇರ್ತವೆ, ಬಾಡಿಗೆ ಕಟ್ಟೋಕ್ಕೆ ದುಡ್ಡಿರೋದಿಲ್ಲ. ಮಕ್ಕಳು ಫೀಸ್ ಕಟ್ಟೋಕ್ಕಾಗಲಿ, ಅವ್ರಿಗೆ ಒಂದು ಬಟ್ಟೆ ಕೊಡ್ಸೋಕ್ಕಾಗಲಿ ಅಥವಾ ಒಂದು ಒಳ್ಳೆ ಊಟ ಒಳ್ಳೆ ತಿಂಡಿ ಕೊಡ್ಸೋಕೆ ಕೂಡ ಕೆಲವರು ಭಾಳ ಸುಸ್ತಾಗಿರ್ತಾರೆ, ಭಾಳ ಕಷ್ಟದಲ್ಲಿರ್ತಾರೆ. ಇಂಥವ್ರು ಇರ್ಬೋದು. ಅಥವಾ ನಮಗೆ ಮನೆ ಕಟ್ಟಬೇಕು ಅಥವಾ ವ್ಯಾಪಾರ ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮನೆ ಕಟ್ಟಬೇಕು, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಈ ರೀತಿ ಎಲ್ಲ ಕೆಲವ್ರದ್ದು ಒಂದಿದ್ದಾಗ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವೊಂದು ಅದನ್ನು ಅನುಷ್ಠಾನ ಥರ ಮಾಡಿದಾಗ ನಿಮಗೆ ಅಭಿವೃದ್ಧಿ ಅನ್ನೋದಾಗುತ್ತೆ, ಏಳಿಗೆ ಅನ್ನೋದಾಗುತ್ತೆ. ನಿಮ್ಮ ದಾರಿದ್ರ್ಯ ಕಷ್ಟ ಎಲ್ಲ ಕೂಡ ನಿಮ್ಮನ್ನು ಬಿಟ್ಟು ತೊಲಗುತ್ತೆ. ಅಂಥ ಒಂದು ತಂತ್ರನ ನಾನು ಕೊಡ್ತಾಯಿದ್ದೀನಿ, ಮಂತ್ರನ ಕೂಡ ನಾನು ಕೊಡ್ತಾಯಿದ್ದೀನಿ. ಬನ್ನಿ ಅದನ್ನು ಯಾಕೆ ಮಾಡೋದು ಏನು ಅಂತ ಹೇಳ್ಕೊಳ್ಳೋಣ. ಈ ಮಹಾಲಕ್ಷ್ಮಿ ಬೀಜ ಮಂತ್ರ ನಾನಿವತ್ತು ನೀವು ಅದನ್ನು 2-3 ಥರ ನಾನು ತೋರಿಸಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿ ಅನ್ನುತ್ತೋ ಅದು ಹೇಳ್ಬೋದು. ಬೀಜ ಮಂತ್ರ ಕೂಡ ಒಂದು ಬೇರೆ ಬರುತ್ತೆ, ಅಂದರೆ ಬೀಜ ಮಂತ್ರದಲ್ಲಿ ಒಂದೇ ಅಕ್ಷರ ಬರುತ್ತೆ, ಅದನ್ನು ನೀವು ಈಸಿಯಾಗಿ ಕೂಡ ಹೇಳ್ಕೊಬೋದು. ಇದನ್ನು ಸದಾಕಾಲ ನೀವು ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಬೋದು. ಜಪ ಮಾಡ್ತಾ ಇದ್ದರೆ, ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದರೆ ಇದು ಮಾನಸಿಕ ಮಂತ್ರ ಅಂತ ಹೇಳ್ತೀವಿ. ಜೋರಾಗಿ ಹೇಳ್ಬಾರ್ದು, ಅದು ನಮ್ಮ ಮನಸ್ಸಿನಲ್ಲಿ ಮಾತ್ರ ಹೇಳ್ಕೊಳ್ಳೋದ್ರಿಂದ ಅದು ಮಾನಸಿಕ ಪೂಜೆ ಅಂತ ಆಗುತ್ತೆ. ಈ ರೀತಿ ಜಪ ಮಾಡೋದ್ರಿಂದ ನಿಮ್ಮ ಆರ್ಥಿಕವಾದ ಒಂದು ಪರಿಸ್ಥಿತಿ ಉನ್ನತಿವಾಗುತ್ತೆ. ಪ್ರತಿದಿನ ಕಾಲದಲ್ಲೂ ನೀವು ಅವಶ್ಯವಾಗಿ ಇದನ್ನು ಪಠನೆ ಮಾಡ್ತಾಯಿದ್ರೆ, ಈ ಒಂದು ಮಂತ್ರನ ಜಪ ಮಾಡ್ತಾಯಿದ್ರೆ ನಿಮಗೆ ಅದ್ಭುತವಾದಂಥ ಒಂದು ಕೆಲಸಗಳು, ಕಾರ್ಯಗಳು, ವ್ಯವಹಾರಗಳು, ವ್ಯಾಪಾರಗಳು ಎಲ್ಲ ಪ್ರತಿಯೊಂದು ಕೂಡ ನಡೆಯುತ್ತೆ. ಅದಕ್ಕಾಗಿ ನಿಮಗೆ ಇಲ್ಲಿ 2 ಮಂತ್ರಗಳು ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಮಂತ್ರನ ನೀವು ತಗೋಬೋದು. ಈ ಒಂದು ಮಹಾಲಕ್ಷ್ಮಿ ಶ್ರೇಷ್ಠವಾದ ಮಂತ್ರ ಇದು. ಇದನ್ನು ಸಿದ್ಧಿ ಮಾಡಿಕೊಂಡು ಜಪ ಮಾಡೋದ್ರಿಂದ ನಿಮ್ಮಲ್ಲಿರೋ ಎಲ್ಲ ರೀತಿಯ ಒಂದು ಹಣಕಾಸಿನ ತೊಂದರೆಗಳಾಗ್ಬೋದು, ಬೇರೆ ಆಗ್ಬೋದು, ಎಲ್ಲ ಕೂಡ ನಿಮಗೆ ದಾರಿದ್ರ್ಯ ಇರ್ಬೋದು, ಅವೆಲ್ಲ ದೂರ ಆಗುತ್ತೆ. ಆ ಮಹಾಲಕ್ಷ್ಮಿ ಶ್ರೀಲಕ್ಷ್ಮಿ ನಿಮಗೆ ಪ್ರಸನ್ನಳ ಆಗ್ತಾಳೆ. ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ನೀವು ಮೊದಲು ಎಲ್ಲ ರೀತಿಯಲ್ಲಿ ತೊಂದರೆ ದೂರ ಆಗೋದ್ರಿಂದ ಈ ಮಹಾಲಕ್ಷ್ಮಿನ ಮೊದಲು ನೀವು ಜ್ಯೇಷ್ಠಲಕ್ಷ್ಮಿ ಒಂದು ಮಂತ್ರ ಬರುತ್ತೆ, ಆ ಜ್ಯೇಷ್ಠಲಕ್ಷ್ಮಿ ಮೊದಲು ಹೇಳ್ಕೊಬೇಕಾಗುತ್ತೆ. ಅಲ್ಲಿ ನಾನು ಅದನ್ನು ಕೊಟ್ಟಿಲ್ಲ, ಹಾಗೆ ನಾನು ಹೇಳ್ತೀನಿ. ಅದನ್ನು ನೀವು ನಿಧಾನವಾಗಿ ಬರ್ಕೊಳ್ಳಿ. ಇದು ಜ್ಯೇಷ್ಠ ಮಹಾಲಕ್ಷ್ಮಿದು ಒಂದು ಹೇಳ್ಕೊಬೇಕಾಗುತ್ತೆ. ಅದು ನಿಮಗೆ ಅದು ಬಂದು ಮಾಮೂಲಿ ಆಗಿ ಬಂದು ನಿಮ್ಗೆ 1 ಲಕ್ಷ ಹೇಳ್ಕೊಬೇಕಾಗುತ್ತೆ. ತದನಂತರ ನೀವು ಬೇರೆ ಈ ಮಹಾಲಕ್ಷ್ಮಿದು ವಿಷ್ಣು ಮಹಾಲಕ್ಷ್ಮಿದು ಹೇಳ್ಕೊಂಡಾಗ ಭಾಳ ಅದರಲ್ಲಿ ನಾನು ಕೊಡ್ತಿರೋದು ಸಾಬರ ಮಂತ್ರಗಳು ಭಾಳ ಅಭಿವೃದ್ಧಿ ಆಗುವಂಥದ್ದು, ಭಾಳ ಅದ್ಭುತವಾಗುವಂಥದ್ದು, ಮತ್ತು ಬೇಗ ಕೂಡ ನಿಮಗೆ ಇಚ್ಛೆಗಳು ನೆರವೇರುವಂಥದ್ದು. ನಮ್ಮ ವೇದಿಕಾ ಒಂದು ಮಂತ್ರಗಳಲ್ಲಿ ಏನಾಗುತ್ತೆ, ಲಕ್ಷಗಟ್ಟಲೆ, ಇಷ್ಟು ಲಕ್ಷ, ಇಷ್ಟು ರೀತಿ ಸಾಧನೆ ಮಾಡಬೇಕು, ಈ ರೀತಿಯಾಗಿರಬೇಕು ಅನ್ನೋದು ಬರುತ್ತೆ. ಆದರೆ ಈ ಸಾಬರ ಮಂತ್ರದಲ್ಲಿ ಫಲ ಜಾಸ್ತಿ ಇರುತ್ತೆ, ಸಮಯ ಕಮ್ಮಿ ಇರುತ್ತೆ. ಆದಷ್ಟು ಬೇಗ ನಿಮ್ಮ ಎಲ್ಲ ಕೆಲಸಗಳು ಕೂಡ ಬೇಗ ತೀರುತ್ತೆ. ಇದೊಂದು ಆ ಥರ ಒಂದು ಅದ್ಭುತವಾದಂಥದ್ದು. ಒಂದನ್ನು ನೆನೆ 2 ಕೊಟ್ಟಿದ್ದೆ. ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಬೆಳಗ್ಗೆ ನಾವು ಒಂದು ಸಮಯದಲ್ಲಿ ಇದನ್ನು ಎದ್ದು ಈ ಮಂತ್ರ ನೀವು ಸಿದ್ಧಿ ಮಾಡಿಕೊಂಡ್ರು, ಮತ್ತು ಸಂಜೆ 2 ಮಾಲೆ, ಬೆಳಗ್ಗೆ ಸಂಜೆ 2 ಮಾಲೆ ಆರ್ಥಿಕವಾಗಿ ಅಭಿವೃದ್ಧಿ ಕಾಣ್ತಿದೆ. ಈ ಒಂದು ಇದನ್ನು ಮಾಡ್ಕೊಂಡು ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಭಾಳ ಅದ್ಭುತವಾದಂಥ ಒಂದು ಸಮಯ ಇದು. ದೀಪಾವಳಿ, ವರಮಹಾಲಕ್ಷ್ಮಿ ಅಮಾವಾಸ್ಯೆ ಮತ್ತು ರವಿಪುಷ್ಯ ನಕ್ಷತ್ರ ಅಥವಾ ಗುರುಪುಷ್ಯ ನಕ್ಷತ್ರ ಈ ಯೋಗ ಇರುವಾಗ, ಅಥವಾ ಸೂರ್ಯ ಚಂದ್ರ ಗ್ರಹಣ ಆ ಸಮಯದಲ್ಲಿ ಕೂಡ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಾಗ ನೀವು ಆಮೇಲೆ ನೀವು ಪ್ರತಿದಿನ 1 ಮಾಲೆ ಅಥವಾ 2 ಮಾಲೆ ನೀವು ಜಪ ಮಾಡ್ಕೋಬೋದು. ಮೊದಲು ನೀವು ಒಂದಿಷ್ಟು, ಇವಾಗ ನಾನು ಹೇಳಿದ್ದೆ 1 ಲಕ್ಷ ಅಥವಾ ಇಷ್ಟು ಮಾಲೆ ಅಂತ ನೀವು ಮಾಡ್ಕೊಂಬಿಟ್ರೆ
ನಿಮಗೆ ಕಷ್ಟಗಳು ಬಂದಾಗ ಆರ್ಥಿಕವಾಗಿ ಭಾಳ ನಮಗೆ ಕಷ್ಟ ಇದೆ ತಡ್ಕೊಳಕ್ಕಾಗಲ್ಲ ಅಂದಾಗ ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ ನೀವು 2 ಮಾಲೆಗಳನ್ನ ನೀವು ಸಾಧನೆ ಮಾಡೋದ್ರಿಂದ ನಿಮಗೆ ಅದ್ಭುತವಾಗಿ ನಿಮಗೆ ಕೆಲಸಗಳಾಗುತ್ತೆ. ಅದೇ ರೀತಿ ಈ ಮೊದಲೇ ಹೇಳಿದ್ನಲ್ವ, ಈ ಒಂದು ನಕ್ಷತ್ರಗಳು ಅಮಾವಾಸ್ಯೆ, ದೀಪಾವಳಿ, ವರಮಹಾಲಕ್ಷ್ಮಿ, ಇಲ್ಲಿಂದ ನೀವು ಶುರು ಮಾಡ್ಬೋದು. ವರಮಹಾಲಕ್ಷ್ಮಿ ಬೆಳಗ್ಗೆನೇ ಆದರೂ ಹೇಳ್ಬೋದು, ಇಲ್ವಾ ನಮಗೆ ಬೆಳಗ್ಗೆಯಲ್ಲಿ ಕೆಲಸ ಇರುತ್ತೆ, ಪೂಜೆಗಳು ಮಾಡೋದು ಎಲ್ಲರ ಮೈಲೂ ಅದು ಇದ್ದೇ ಇರುತ್ತೆ. ಆವಾಗ ನಮ್ಗೆ ಟೈಮ್ ಇಲ್ಲ ಅಂದರೆ ನೀವು ಮಾಮೂಲಿಯಾಗಿ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಸಹಸ್ರನಾಮ ಏನು ಹೇಳ್ತೀರಾ ಆ ಸಮಯದಲ್ಲಿ ಕೂಡ ಇದನ್ನು ಅದಾದಮೇಲೆ ಇದನ್ನು ಹೇಳ್ಕೊಬೋದು. ಇದಕ್ಕೆ ಯಾವುದೇ ರೀತಿ ಲಕ್ಷ್ಮೀದು ಕುಂಕುಮಾರ್ಚನೆ ಆಗಲಿ ಬೇರೆ ಆಗಲಿ ಏನೂ ಮಾಡ್ಕೊಳ್ಳೋಂಗಿಲ್ಲ. ಮಾಮೂಲಿಯಾಗಿ ನೀವೇನು ಮಹಾಲಕ್ಷ್ಮಿ ಸಹಸ್ರನಾಮಗಳು ಹೇಳ್ಕೊಂಡಾಗ ಮಾತ್ರ ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಮಾಮೂಲಿಯಾಗಿ ನೀವು ಇದನ್ನು ಇದು ಯಾವುದೇ ರೀತಿ ನಿಮಗೆ ಇದೇ ಮಾಡಬೇಕು ಆ ಥರ ಮಾಡಬೇಕು ಯಾವುದೇ ಕಂಡೀಷನ್ ಇರೋದಿಲ್ಲ. ಇದನ್ನು ಒಟ್ಟಲ್ಲಿ ನೀವು ಇಷ್ಟು ದಿನ ಇಂಥ ಒಂದು ದಿವಸದಲ್ಲಿ, ಯಾಕೆಂದರೆ ಇವೆಲ್ಲ ಯೋಗ ದಿನಗಳು, ವರಮಹಾಲಕ್ಷ್ಮಿ, ದೀಪಾವಳಿ ಇವೆಲ್ಲ ಮಹಾಲಕ್ಷ್ಮಿಗೆ ಇಷ್ಟವಾದಂಥವು ಮತ್ತು ಅದೇ ಥರ ಯೋಗಗಳನ್ನ ತಂದುಕೊಡೋ ಅಂಥವು. ಅಂಥ ಸಮಯದಲ್ಲಿ ಇವನ್ನ ನೀವು ಸಿದ್ಧಿ ಮಾಡ್ಕೋಬೇಕಂದ್ರೆ ಅವತ್ತು ನೀವು ನೀವು ಪೂಜೆ ಮಾಡ್ತೀರೋ ಆ ಸಮಯದಲ್ಲಿ ಇದನ್ನು ಕೂಡ ನೀವು 2 ಮಾಲೆ ಹೇಳ್ಕೊಬೋದು. ಇಲ್ಲ ಹೆಚ್ಚಿಗೆ ಹೇಳ್ಕೊಳ್ತೀವಿ ಅಂದರೂ ಕೂಡ ಹೇಳ್ಕೊಂಡು ಇದನ್ನು ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡಿ ನೀವು ಪ್ರತಿದಿನ ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ತಾ ಇದ್ದರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಇದನ್ನು ನೀವು ಉತ್ತರಕ್ಕೆ ಮುಖ ಮಾಡಬೇಕಾಗುತ್ತೆ. ನಿಮ್ಮ ಮುಖ ಉತ್ತರಕ್ಕಿರಬೇಕು. ಆ ರೀತಿ ಮಾಡಿದಾಗ ಇನ್ನೂ ಯಾಕೆಂದರೆ ಉತ್ತರ ಉದಯೋನ್ಮುಖಿ ಅಂತ ಹೇಳ್ತೀವಿ. ಆ ಉತ್ತರ ದಿಕ್ಕಿನಲ್ಲಿ ತಿರ್ಕೊಂಡು ನೀವು ಹೇಳಿದಾಗ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಇನ್ನೂ ಬೇಕು ಅಂತಂದರೆ ನೀವು ಕುಬೇರ ಕುಂಕುಮ ಎಲ್ಲ ಸಾಮಾನ್ಯಗೆಲ್ಲರೂ ಗೊತ್ತೇ ಇದೆ. ಆ ಕುಬೇರ ಕುಂಕುಮದಲ್ಲಿ ಬೇಕಾದ್ರೆ ಅರ್ಚನೆ ಒಂದು ಎಲೆ ಇಟ್ಟು ಆ ಒಂದು ವಿಳ್ಯದೆಲೆ ಇಟ್ಕೊಂಡು ಆ ಎಲೆ ಮೇಲೆ ಈ ಒಂದು ಮಂತ್ರನ ನೀವು ಹೇಳ್ಕೊಬೋದು. ಕುಬೇರ ಕುಂಕುಮದಲ್ಲಿ ಈ ಮಂತ್ರ ಹೇಳಿ ಅರ್ಚನೆ ಅದು ಮಾಡ್ಕೋಬೋದು. ಇಲ್ಲ ನಾವು ಕುಂಕುಮದಲ್ಲೇ ಮಾಡ್ತೀವಿ ಅಂದರೂ ಕೂಡ ಯಾಕೆಂದರೆ ಇದು ಸಾಬರ ಮಂತ್ರ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಕುಂಕುಮದ್ದು ಬಗ್ಗೆ ಇದು ಮಾಡಲ್ಲ. ಆದರೂ ನೀವು ಮಾಡ್ತೀವಿ ಅಂದರೆ ತೊಂದರೆ ಏನೂ ಇಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆ ಕುಂಕುಮದಲ್ಲಿ ಮಾಡಿದಾಗ ಶ್ರೇಷ್ಠ ಆಗುತ್ತೆ. ಅದೇ ಕುಬೇರ ಕುಂಕುಮದಲ್ಲಿ ಮಾಡ್ಕೊಂಡಾಗ ಇನ್ನೂ ಭಾಳ ಶ್ರೇಷ್ಠ ಆಗುತ್ತೆ. ಅದನ್ನು ಪ್ರತಿದಿನ ನೀವು ನಿಮ್ಮ ಕಾರ್ಯಗಳಿಗೋ ಅಥವಾ ನೀವೆಲ್ಗೋ ಹೋದಾಗ ಆ ಹಣೆಯಲ್ಲಿ ನೀವು ಧಾರಣೆ ಮಾಡ್ಕೊಂಡು ಹೋಗೋದ್ರಿಂದ ಆ ಮಹಾಲಕ್ಷ್ಮಿ ನಿಮಗೆ ಅಭಿವೃದ್ಧಿನ ಕೊಡ್ತಾಳೆ. ಅದೇ ರೀತಿ ನೀವು ಒಂದು ಮೇಲಿಂದ ಮೇಲೆ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ತೀರ ಅಂತ ಒಂದು ಅದ್ಭುತವಾದಂಥದ್ದು. ಯಾಕೆ ಅಂದರೆ ಇಂಥ ಒಂದು ಸಮಯ ಬಿಟ್ಟರೆ ಮತ್ತೆ ನಿಮಗೆ ಸಿಕ್ಕೋ ಅಂಥದ್ದು ಯಾವುದು ಸಿಗುತ್ತೆ ಹೇಳಿ? ಮುಂದೆ ಸಿಕ್ಕೋ ಅಂಥದ್ದು ದೀಪಾವಳಿ. ಅಲ್ಲಿ ತನಕ ಕಾಯೋದಕ್ಕಿಂತ ಈ ಒಂದು ಒಳ್ಳೆ ದಿನ ಇರೋದರಿಂದ ಗೃಹಿಣಿಯರಾಗಲಿ ಪುರುಷರಾಗಲಿ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಅಭಿವೃದ್ಧಿ, ನಿಮ್ಮ ಕಷ್ಟಗಳಿಗೆ ಇದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಮಾಡಿಕೊಂಡು ಇದನ್ನು ನಿಮ್ಮ ಕಷ್ಟಗಳ ದೂರ ಮಾಡ್ಕೊಳ್ಳಿ. ಇದಕ್ಕೆ ಮಾಡಬೇಕಾದ್ರೆ ನೀವು 1 ಲಕ್ಷ ಮಾಡಬೇಕು. ಮತ್ತು ಒಂದು ಜ್ಯೇಷ್ಠ ಮಂತ್ರ ಲಕ್ಷ್ಮೀ ಮಂತ್ರ ಅಂತೇಳಿದೆ, ಆ ಲಕ್ಷ್ಮೀ ಮಂತ್ರ ಕೂಡ ಹೇಳ್ತೀನಿ, ನೀವು ಅದನ್ನು ಬರ್ಕೋಬೋದು. ಹೈಂ ಹ್ರೀಂ ಶ್ರೀಂ ಜ್ಯೇಷ್ಠ ಲಕ್ಷ್ಮೀ ಸ್ವಯಂಭವೇ ಹ್ರೀಂ ಜ್ಯೇಷ್ಠಾಯೇ ನಮಃ. ಇದು ಯಾಕೆಂದರೆ ಈ ಒಂದು ದೇವಿ ಬರೋದಕ್ಕೆ ಮುಂಚೆ ಜ್ಯೇಷ್ಠಲಕ್ಷ್ಮಿ ಆ ಒಂದು ವಿಷ್ಣು ಆ ಒಂದು ಸಮುದ್ರ ಮಥನ ಮಾಡಬೇಕಾದ್ರೆ ಮೊದಲು ಬಂದಂಥವಳೆ ಜ್ಯೇಷ್ಠ ಮಹಾಲಕ್ಷ್ಮಿ. ಆ ಜ್ಯೇಷ್ಠ ಮಹಾಲಕ್ಷ್ಮಿ ಆದಮೇಲೆ ಮಹಾಲಕ್ಷ್ಮಿ ಉದಯ ಆಗಿದ್ದು ಬಂದಿದ್ದು ಅದು ಅಂತ ಒಂದು ಇದರಲ್ಲಿದೆ, ಎಲ್ಲದರಲ್ಲೂ ಗೊತ್ತಿದೆ ನಿಮಗೂ ಕೂಡ. ಹಾಗಾಗಿ ಮೊದಲು ನೀವು ಜ್ಯೇಷ್ಠಲಕ್ಷ್ಮಿ ಮಂತ್ರನ ಹೇಳಿ ಸಿದ್ಧಿ ಮಾಡ್ಕೋ, ತದನಂತರ ಈ ಒಂದು ಮಹಾಲಕ್ಷ್ಮಿದ ನೀವು 2 ಇಲ್ಲಿ ನಾನು ತೋರಿಸಿದ್ದೀನಿ. 2ರಲ್ಲಿ ನಿಮ್ಗೆ ಯಾವ್ದಾದ್ರು ತೋರಿಸ್ಕೋಬೋದು. ಓಂ ಹ್ರೀಂ 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 ಶ್ರೀಂ ಶ್ರೀಂ ಕ್ರೀಂ 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 ಸ್ಥಿರ ಹೋಂ ಅಂತ ಹಾಕೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಮಹಾಲಕ್ಷ್ಮಿ ಸರ್ವಕಾಮಪ್ರದೆ ಸರ್ವ ಸೌಭಾಗ್ಯದಾಯಿನಿಯೇ, ಇದು ಕೂಡ ನೀವು ಹೇಳ್ಕೊಬೋದು. 2ರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನು ಕೂಡ ಇನ್ನೂ ಸಾಕಷ್ಟು ಲಕ್ಷ್ಮಿ ಇದನ್ನು ನೀವು ಆವತ್ತಿನ ದಿನ ನೀವು ಶುರು ಮಾಡಿ ಹೇಳಿದಾಗ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರಗಳಲ್ಲಿ ಕೂಡ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಾಮೂಲಿಯಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಹೈಪ್ ಅಂತ ಬರುತ್ತೆ, ಹೈಪ್ ಟಚ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೂಡ ಅಂತ ಹೇಳ್ತಾ, ಆ ಮಹಾಲಕ್ಷ್ಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಮೃದ್ಧಿ ಕೊಡಲಿ ಅಂತ ಹೇಳ್ತಾ ಧನ್ಯವಾದಗಳು.